ಈಶ್ವರ್ ಮಲ್ಪೆ ಅವರು ಅಲ್ಲೊಂದು ಘಟನೆ ಆದಾಗ ಹಗ್ಗ ಕಟ್ಕೊಂಡು ಹೋಗಿದ್ರು ಒಳಗಡೆ. ನಮ್ ಕಣ್ಮುಂದೆನೆ ಕಟ್ಟಾಗ್ಬಿಟ್ಟು ಕೊಚ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಎಷ್ಟೋ ದೂರ ಹೋಗಿ ಅವ್ರನ್ನ ಕಾಪಾಡಿದ್ದು ಕೂಡ ಉಂಟು. ನಾವು ರಿಪೋರ್ಟಿಂಗ್ ಕೂಡ ಮಾಡಿದ್ವಿ. ಆ ತರದ ಘಟನೆನ ನೆನಪಿಸ್ಕೊಳ್ಬೋದಾ ಈಶ್ವರ್ ಮಲ್ಪೆ ಅವರು? ಖಂಡಿತವಾಗಿಯೂ. ಯಾಕೆಂದ್ರೆ ನಾವೀಗ ಕಳಸ ಆ ಕಡೆ ಕೆಲವು ಕಡೆ ಎಲ್ಲ ಹೊಳೆ ನೀರು ಸರಾಗವಾಗಿರ್ತದೆ. ಅವಾಗ ನಾವು ಅಡಿಭಾಗಕ್ಕೆ ಹೋದಾಗ ಅಲ್ಲಿ ಈ ಬಂಡೆಗಳಿರ್ತದಲ್ಲಿ ಆ ಬಂಡೆಯಲ್ಲಿ ಹೋಗಿ ಒಂದ್ಸಲ ನಮ್ಮ ಸ್ಕೂಬಾ ಆಕ್ಸಿಜನ್ ಕಿಟ್ ಒಂದು ವೇಳೆ ಫಿಟ್ ಆಗಿ ಒಳಗಡೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಅದಲ್ಲದೆ ಅಡಿಯಲ್ಲಿ ಆಕ್ಸಿಜನ್ ಖಾಲಿ ಆದ್ರೂ ಸಹ ಕಷ್ಟ ಆಗ್ತದೆ. ಇಂಥ ಒಂದು ಅವಘಡ 2-3 ಸಲ ಆಗಿದೆ. ಆದ್ರೆ ಇಡೀ ಸಮಸ್ತ ಒಂದು ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಬದುಕಿ ಬಂದಿದ್ದೀನಿ. ಈಶ್ವರ್ ಮಲ್ಪೆ ಅವರು ಅಲ್ಲೊಂದು ಘಟನೆ ಆದಾಗ ಹಗ್ಗ ಕಟ್ಕೊಂಡು ಹೋಗಿದ್ರು ಒಳಗಡೆ. ನಮ್ ಕಣ್ಮುಂದೆನೆ ಕಟ್ಟಾಗ್ಬಿಟ್ಟು ಕೊಚ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಎಷ್ಟೋ ದೂರ ಹೋಗಿ ಅವ್ರನ್ನ ಕಾಪಾಡಿದ್ದು ಕೂಡ ಉಂಟು. ನಾವು ರಿಪೋರ್ಟಿಂಗ್ ಕೂಡ ಮಾಡಿದ್ವಿ. ಆ ತರದ ಘಟನೆನ ನೆನಪಿಸ್ಕೊಳ್ಬೋದಾ ಈಶ್ವರ್ ಮಲ್ಪೆ ಅವರು? ಖಂಡಿತವಾಗಿಯೂ. ಯಾಕೆಂದ್ರೆ ನಾವೀಗ ಕಳಸ ಆ ಕಡೆ ಕೆಲವು ಕಡೆ ಎಲ್ಲ ಹೊಳೆ ನೀರು ಸರಾಗವಾಗಿರ್ತದೆ. ಅವಾಗ ನಾವು ಅಡಿಭಾಗಕ್ಕೆ ಹೋದಾಗ ಅಲ್ಲಿ ಈ ಬಂಡೆಗಳಿರ್ತದಲ್ಲಿ ಆ ಬಂಡೆಯಲ್ಲಿ ಹೋಗಿ ಒಂದ್ಸಲ ನಮ್ಮ ಸ್ಕೂಬಾ ಆಕ್ಸಿಜನ್ ಕಿಟ್ ಒಂದು ವೇಳೆ ಫಿಟ್ ಆಗಿ ಒಳಗಡೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಅದಲ್ಲದೆ ಅಡಿಯಲ್ಲಿ ಆಕ್ಸಿಜನ್ ಖಾಲಿ ಆದ್ರೂ ಸಹ ಕಷ್ಟ ಆಗ್ತದೆ. ಇಂಥ ಒಂದು ಅವಘಡ 2-3 ಸಲ ಆಗಿದೆ. ಆದ್ರೆ ಇಡೀ ಸಮಸ್ತ ಒಂದು ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಬದುಕಿ ಬಂದಿದ್ದೀನಿ.